IPL 2026 ಪಾಯಿಂಟ್ಸ್ ಟೇಬಲ್ ಕಡೆಗೂ ಕೂಡ ಸ್ವಲ್ಪ ಗಮನ ಕೊಡಲೇಬೇಕು. ಬಿಕಾಸ್ ಎಲ್ಲ ಟೀಮ್ಗಳಿಗೂ ಯಾವ ಟೀಮ್ಗಳು ಸೋಲ್ತಾ ಇದೆಯೋ ಆ ಟೀಮ್ಗಳಿಗೆ ಡೇ ಬೈ ಡೇ ಕ್ರೂಷಿಯಲ್ ಡೇ ಆಗ್ತಾ ಇದೆ. ಆ್ಯಂಡ್ ಎಲ್ಲ ಟೀಮ್ಗಳಿಗೂ ಬೈ ಕೂಡ ಬರ್ತಾ ಇದೆ. RCB ಗೆ ನಾಳೆ ಮ್ಯಾಚ್ ಇದೆ, RCB ವರ್ಸಸ್ LSG. ಈ ಒಂದು ಮ್ಯಾಚಲ್ಲಿ ಏನಾದರೂ RCB ಗೆದ್ರೆ ಮಗ ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿ ಹೋಗಿ ಕೂತ್ಕೋತಾರೆ. ಆಮೇಲೆ RCB ನ ಮುಟ್ಟಕ್ಕೂ ಆಗಲ್ಲ ಯಾರ ಕೈಲಿ. ಏನಕ್ಕೆ ಅಂತ ಹೇಳಿದ್ರೆ RCB ಆ ರೇಂಜ್ಗೆ ಇರೋದು. ಆ್ಯಂಡ್ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದೀರಾ, ಫಸ್ಟ್ ಪ್ಲೇಸಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದ್ದಾರೆ. ಓ ಮೈ ಗಾಡ್, ನಿನ್ನೆ ಏನಾದರೂ ರಾಜಸ್ಥಾನ್ ರಾಯಲ್ಸ್ ಅವರು ಗೆದ್ದುಬಿಟ್ಟಿದ್ರೆ ಇವ್ರನ್ನ ಹಿಡಿಯೋಕೆ ಆಗ್ತಾಯಿತ್ತು ಯಾರ ಕೈಲಿ, ಅದ್ರ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಟೇಬಲ್ ಹಂಗೆ ಕಚ್ಕೊಬಿಡ್ತಾ ಇದ್ರು. 5-5 ಗೆದ್ದುಬಿಟ್ಟು ಕಚ್ಕೊಬಿಡ್ತಾ ಇದ್ರು. ಬಟ್ ರಾಜಸ್ಥಾನ್ ರಾಯಲ್ಸ್ನ ಸೋಲ್ಸಿದ್ದು SRH ಎರಡು ಕಿಲಾರಿ ಡೆಬ್ಯೂಟೆಂಟ್ ಬೌಲರ್ಸ್ಗಳು ಏನು ಬೌಲಿಂಗ್ ಹಾಕಿದ್ ಮಗ ನಿನ್ನೆ ಅಂತೂ. ಆ ಥರ ಬೌಲಿಂಗ್ ಹಾಕಿರೋದಕ್ಕೆ ಅವ್ರನ್ನ ಸೋಲ್ಸೋಕ್ಕಾಗಿರೋದು. ಇಲ್ಲ ಅಂತ ಹೇಳಿದ್ರೆ ಹಂಗೆ ಗೊತ್ತಾದ್ರು ಇವರು ಕೂಡ. ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಫಸ್ಟ್ ಇದ್ದಾರೆ, 5ರಲ್ಲಿ 4 ಗೆದ್ದು 1 ಸೋತಿದ್ದಾರೆ. ಆ್ಯಂಡ್ ನೆಟ್ ರನ್ ರೇಟ್ ಕೂಡ 0.889 ಇದೆ, 8 ಪಾಯಿಂಟ್ನ ತಗೊಂಡಿದ್ದಾರೆ. ಓಕೆ, ಎರಡನೇ ಪೊಸಿಷನಲ್ಲಿ ಪಂಜಾಬ್ ಕಿಂಗ್ಸ್ ಇದ್ದಾರೆ. ಪಂಜಾಬ್ ಅವ್ರಿಗೆ 16ನೇ ತಾರೀಕು ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ಏನಾದರೂ ಗೆದ್ದರೆ ಅವರು ಕೂಡ ಪಾಯಿಂಟ್ಸ್ ಟೇಬಲ್ ಫಸ್ಟ್ ಹೋಗೋ ಎಲ್ಲ ಥರ ಚಾನ್ಸಸ್ ಕೂಡ ಇದೆ. ಬಿಕಾಸ್ ಅವ್ರಿಗೆ ಗೆದ್ದರೆ 9 ಪಾಯಿಂಟ್ ಆಗುತ್ತೆ. ಆ್ಯಕ್ಚುಲಿ 8 ಇದೆ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು. ಆ್ಯಂಡ್ 3ನೇ ಪೊಸಿಷನ್ ನಮ್ಮ RCB ಇದೆ. RCBಗೆ ನಾಳೆ ಮ್ಯಾಚ್ ಇದೆ LSG ವಿರುದ್ಧ. ಈ ಒಂದು ಮ್ಯಾಚಲ್ಲಿ RCB ಏನಾದರೂ ಗೆದ್ದರೆ ಪಾಯಿಂಟ್ಸ್ ಟೇಬಲ್ ಈಸಿಯಾಗಿ ಫಸ್ಟ್ ಹೋಗಿ ಕೂತ್ಕೋತಾರೆ. ಯಾಕಂತ ಹೇಳಿದ್ರೆ RCBದು 4 ಮ್ಯಾಚಲ್ಲಿ 3 ಗೆದ್ದುಬಿಟ್ಟು 1 ಸೋತಿದ್ರೆ. ಆ್ಯಂಡ್ ನೆಟ್ ರನ್ ರೇಟ್ ಕೂಡ ನೋಡ್ತಾ ಇದ್ದೀರಾ 1.148 ಇರೋದು ಪಾಸಿಟಿವಲ್ಲಿ ಇದೆ. ಆ್ಯಂಡ್ 6 ಪಾಯಿಂಟ್ ಕೂಡ ಇದೆ. ಬಿಕಾಸ್ ಅದಕ್ಕೋಸ್ಕರ RCB ಹೋಗಿ ಫಸ್ಟಲ್ಲಿ ಕೂತ್ಕೋತಾರೆ. ಆ್ಯಂಡ್ 4ನೇ ಪೊಸಿಷನಲ್ಲಿ SRH ಇದ್ದಾರೆ. ನೆನ್ನೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದುಬಿಟ್ಟು 4ನೇ ಪೊಸಿಷನ್ಗೆ ಬಂದಿರೋದು. ಈ ಥರ ಸ್ಟ್ರಾಂಗೆಸ್ಟು ಬ್ಯಾಟಿಂಗ್ ಸೈಡ್ ಯಾವ ಟೀಮಲ್ಲೂ ಇಲ್ಲ. ಬಟ್ ಇವರು ಪರ್ಫಾರ್ಮ್ ಕೂಡ ಮಾಡ್ತಾ ಇಲ್ಲ. ಸೊ ಓಪನರ್ಸ್ ಔಟ್ ಆದರೆ ಹೊಡೆದ್ರೆ, ಮಿಡ್ ಆರ್ಡರ್ಸ್ ಹೊಡೆಯಲ್ಲ, ಮಿಡ್ ಆರ್ಡರ್ಸ್ ಹೊಡೆದ್ರೆ ಓಪನರ್ಸ್ ಹೊಡೆಯಲ್ಲ. ಹಾಗೆ ಆಗಿದ್ದು ಈ ಒಂದು ಟೀಮಲ್ಲಿ. 5 ಮ್ಯಾಚಸ್ನ ಆಡಿ 2 ಗೆದ್ದು 3 ಸೋತಿದ್ದಾರೆ. ಆ್ಯಂಡ್ 5ನೇ ಪೊಸಿಷನಲ್ಲಿ ಗುಜರಾತ್ ಟೈಟನ್ಸ್ ಇರೋದು. 4ರಲ್ಲಿ 2 ಗೆದ್ದುಬಿಟ್ಟು 5th ಪೊಸಿಷನಲ್ಲಿ ಇದ್ದಾರೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸು ಈ ಟೀಮ್ ಬಗ್ಗೆ ಮಾತಾಡಲೇಬೇಕು. ಯಾಕಂತ ಹೇಳಿದ್ರೆ ಗೆಲ್ಲೋ ಮ್ಯಾಚ್ ಎಲ್ಲನೂ ಕೂಡ ಸೋತಿರೋದು. ಒಂದು ಮ್ಯಾಚ್ ಅಂತೂ ಡೆಬಿಟ್ ಮೇಲೆ ಈಸಿಯಾಗಿ ಗೆಲ್ಲಿಸ್ಬೋದಾಗಿತ್ತು. ಬಟ್ ಅದು ರನ್ನಿಂಗ್ ಬಿಟ್ವೀನ್ ಸ್ವಲ್ಪ ರನ್ ಓಡೋಕ್ಕಾಗಲಿಲ್ಲ. ಒಂದು ರನ್ ಇತ್ತು ಆ್ಯಕ್ಚುಲಿ, ಒಂದು ರನ್ ಓಡ್ಬಿಟ್ಟಿದ್ರೆ ಡ್ರಾ ಆಗ್ತಾಯಿತ್ತು. ಆಮೇಲೆ ನೋಡ್ಕೋಬೋದಾಗಿತ್ತು ಸೂಪರ್ ಓವರಲ್ಲಿ ಏನು ಬೇಕಿರೋ ಆಗೋದು. ಬಟ್ ರನ್ ಓಡಿದ್ರೆ ಕಾರಣ ಅವತ್ತಿನ ಮ್ಯಾಚ್ನ ಸೋತರು. ಆ್ಯಂಡ್ 7th ಪೊಸಿಷನಲ್ಲಿ LSG ಇದ್ದಾರೆ. ನಾಳೆ ಮ್ಯಾಚ್ ಇದೆ LSG ವಿರುದ್ಧ RCBಗೆ. LSG ನಾಳೆ ಸೋತ್ರೆ ಈ ಒಂದು ಕಾಂಪಿಟೇಷನಲ್ಲಿ ಇನ್ನೂ ಕೆಳಗೆ ಹೋಗ್ತಾನೆ ಇರ್ತಾರೆ. ಬಿಕಾಸ್ ಡೇ ಬೈ ಡೇ ಈ ಒಂದು ಕಾಂಪಿಟೇಷನ್ ಹೈ ಆಗುತ್ತೆ ಹೊರತು ಲೋ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ RCBಗೆ ಪಾಸಿಟಿವ್ ಬರುತ್ತೆ. ಈ ಒಂದು LSG ಟೀಮ್ಗೆ ಆಲ್ರೆಡಿ ಪಾಸಿಟಿವ್ ಇದೆ, -0.772 ಇದೆ. ಆ್ಯಂಡ್ -0.427 ಇದೆ. ಆ್ಯಂಡ್ 4 ಪಾಯಿಂಟ್ ಸಿಕ್ಕಿರೋದು. ಆ್ಯಂಡ್ 8ನೇ ಟೀಮು ಮುಂಬೈ ಇಂಡಿಯನ್ಸ್ಗಂತೂ ಎಲ್ಲ ಟೀಮ್ಗಳು ಹೊಡೆದು ಬರ್ತಾ ಇದ್ದಾರೆ. ಆ್ಯಂಡ್ 4 ಮ್ಯಾಚಲ್ಲಿ ಒಂದೇ ಒಂದು ಗೆದ್ದಿರೋದು, 3 ಮ್ಯಾಚ್ನ ಸೋತಿದ್ದಾರೆ. ಆ್ಯಕ್ಚುಲಿ -0.772 ಇದೆ ಇವ್ರದ್ದು ನೆಟ್ ರನ್ ರೇಟು. ಆ್ಯಂಡ್ 2 ಪಾಯಿಂಟು CSಗೆ ಫೈನಲಿ ಒಂದು ಮ್ಯಾಚ್ನ ಗೆದ್ಬಿಟ್ರು ಮಗ. 4ರಲ್ಲಿ 1 ಗೆದ್ಬಿಟ್ಟು 3 ಮ್ಯಾಚ್ನ ಸೋತಿದ್ದಾರೆ. ಆ್ಯಂಡ್ -1.532 ಇದೆ. ಬಟ್ ಈ ಮುಂಬೈ ಇಂಡಿಯನ್ಸ್ ಮತ್ತು CSಗೆ ಯಾವ ಥರ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಸೋಲ್ತಾ ಇರ್ತಾರೆ. ಬಟ್ ಹೋಗ್ತಾ ಗೆದ್ದುಬಿಡ್ತಾರೆ. ಅದೇ ಅವ್ರಿಗೆ ಅಡ್ವಾಂಟೇಜ್ ಇರೋದು. MIಗೆ ಎವ್ರಿ ಇಯರ್ ಹಂಗೆ ಆಗೋದು ಓಕೆನಾ. ಸ್ಟಾರ್ಟಿಂಗಲ್ಲಿ ಎಲ್ಲ ಮ್ಯಾಚು ಕೂಡ ಸೋಲ್ತಾ ಇರ್ತಾರೆ. ಬಟ್ ಲಾಸ್ಟಲ್ಲಿ ಬರೋ ಇನ್ನೊಂದು ಕ್ಲೈಮ್ಯಾಕ್ಸಲ್ಲಿ ಬರೋ ಮ್ಯಾಚೆಲ್ಲ ಗೆದ್ದುಬಿಟ್ಟು ಹೆಂಗೋ ಸೆಮಿಫೈನಲ್ಸ್ಗೆ ಬಂದುಬಿಡ್ತಾರೆ, ಹೆಂಗೋ ಫೈನಲ್ಸ್ಗೆ ಬಂದುಬಿಡ್ತಾರೆ. ಅಲ್ಲಿಂದ ಮಿರಾಕಲ್ನೇ ಮಾಡ್ತಾರೆ ಎರಡು ಟೀಮ್ಗಳು ಕೂಡ. ಆ್ಯಂಡ್ 10ನೇ ಟೀಮು KKR. ಓಕೆ, ಇವತ್ತು KKR ಮತ್ತು CSಗೆ ಮ್ಯಾಚ್ ಇದೆ. ಸೊ ಈ 2 ಟೀಮು ಡೂ ಆರ್ ಡೈ ಅಂತಲೇ ಹೇಳ್ಬೋದು ಎವ್ರಿ ಮ್ಯಾಚು ಕೂಡ. ಯಾಕಂತ ಹೇಳಿದ್ರೆ KKR ಒಂದು ಕೂಡ ಗೆದ್ದಿಲ್ಲ ಮಗ. 4ರಲ್ಲಿ 4 ಕೂಡ ಹೊಗೆ ಹಾಕೊಂಡಿದ್ದಾರೆ. ಆ್ಯಂಡ್ -1.315 ಈ ಒಂದು ನೆಟ್ ರನ್ನ ಇಟ್ಕೊಂಡು ಕೂತಿರೋದು. ಬಟ್ ಈ ಮ್ಯಾಚ್ನ ಗೆಲ್ಲೇಬೇಕು KKR, ಬೇರೆ ಆಪ್ಷನ್ ಇಲ್ಲ. ಓಕೆನಾ, KKR ಗೆಲ್ಲಬೇಕು ಆ್ಯಂಡ್ CSಗೂ ಕೂಡ ಗೆಲ್ಲಬೇಕು. ಇಬ್ಬರಲ್ಲೊಬ್ರು ಗೆಲ್ತಾರೆ. ಓಕೆ, ಬಟ್ KKRಗೆ ಮಸ್ಟ್ ವಿನ್ ಗೇಮ್ ಇದು. ಸೊ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ಇದಾಗಿತ್ತು ಪಾಯಿಂಟ್ಸ್ ಟೇಬಲ್ ಕಥೆಗಳಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೆಲ್ಲ ವೀಡಿಯೋ ನೋಡ್ತಾರೆ, ಹೋಗಿ ಫಾಲೋ ಮಾಡಿ. ಆ್ಯಂಡ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಾಯ್, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.